ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆಗ್ತಿದೆ, ಏನು ಹೇಳ್ತೀರಾ? ಏನು ಹೇಳೋಕ್ಕಾಗತ್ತೆ ಸರ್, ಜಾಸ್ತಿ ಆದ್ರೂ ನಾವು ಹಾಕ್ಸ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಈಗ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಮೀಟರ್ ಬೆಲೆ ಏನಾದ್ರು ಜಾಸ್ತಿ ಮಾಡ್ತಾ ಇದ್ದಾರಾ? ಇಲ್ಲ, ಏನು ಮಾಡ್ತಾ ಇಲ್ಲ ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್. ಸರ್ಕಾರಕ್ಕೆ ಅಂದರೆ ಇದು ಯುದ್ಧ ನಡೆದಿರೋದ್ರಿಂದ ಎಲ್ಲರಿಗೂ ತೊಂದರೆ ಆಗಿದೆ. ಏನು ನಮ್ಮೊಬ್ಬರಿಗೇನು ವಿಶೇಷವಾಗಿ ಏನು ಆಗಿಲ್ಲ. ಈಗ ಬೇರೆದೆಲ್ಲ ಬೇರೆ ಪದಾರ್ಥಗಳನ್ನು ಬರೀ ಗ್ಯಾಸು ಅಂತಲೇ ನೋಡೋದಲ್ಲ, ಬೇರೆನೂ ಜಾಸ್ತಿ ಆಗಿದೆ ಅಲ್ವಾ. ಅಲ್ಲ, ಇದು ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೇನೆ ಬೇರೆ ವಸ್ತುಗಳ ರೇಟ್ ಎಲ್ಲ ಜಾಸ್ತಿ ಆಗಲ್ಲ. ಇದಕ್ಕಿಂತ ಮುಂಚೆನೇ ಬೇರೆ ಥರದ್ದು ರಾಜ್ಯದಲ್ಲಿ ಜಾಸ್ತಿ ಆಗೋಗಿದೆ. ನೀವು ಕರೆಂಟ್ ತೊಗೊಳ್ಳಿ, ನೀರಿನ ತೊಗೊಳ್ಳಿ. ನೀವು ಒಂದು ಪೇಪರ್ 20 ರೂಪಾಯಿ ಇದ್ದಿದ್ದು ಪೇಪರು 200 ರೂಪಾಯಿ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಅದು ಜಾಸ್ತಿ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಈಗ ಇದು ಜಾಸ್ತಿ ಆಯಿತು ಅಂತಲ್ಲ, ಇವಾಗ ಜಾಸ್ತಿ ಆಗಿರಲಿಲ್ಲ, ಇವಾಗ ಆಗಿದೆ, ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ಇರುವಂತ ಟ್ಯಾಕ್ಸ್ ನ ಕಮ್ಮಿ ಮಾಡಿದ್ರೆ ಸರಿ ಮಾಡ್ಬೋದು. ಮಾಡ್ಬೋದು, ಅದು ಮಾಡಬೇಕು, ಇವ್ರು ಮಾಡಬೇಕು. ಇವ್ರು ಮಾಡಿದ್ರೆ ಆಗ್ಬೋದು. ಹೇಳಿದ್ರಲ್ಲ ಇವರು ಒಂದು ಸಾರಿ ತಮಿಳ್ನಾಡು ಗೌರ್ಮೆಂಟ್ ಮೇಲೆ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು. ಇದೇ ನೋಡಿ, ಬೇಕಾದ್ರೆ ಪ್ರೂಫ್ ಇದೆ ಅದವರು. ಅವ್ರು ಮಾತಾಡಿದ್ರು, ನಾನೇನಾದರೂ ಗೌರ್ಮೆಂಟಲ್ಲಿ ನಮ್ದು ಗೌರ್ಮೆಂಟ್ ಇದ್ದಿದ್ರೆ ನಾನು 10 ರೂಪಾಯಿ ಕಡಿಮೆ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ ಅವರು. ನಾನು ಅದನ್ನು ನೋಡಿದ್ದೀನಿ. ಈಗ ಅದೇ ಥರ ಮಾಡಿ, ನೀವೇ ಮಾಡಿ, ಕಮ್ಮಿ ಮಾಡಿ, ಜನಕ್ಕೆ ಒಳ್ಳೇದಾಗಲಿ. ಸರ್, ಅಂದ್ರೆ ಈಗ ಎಲ್ಲ ರಾಜಕಾರಣಿಗಳು ಬರೋರೆಲ್ಲ ಇದೇ ಹೇಳ್ತಾರೆ. ಹೌದು. ಮೋದಿ ಅವರು ಬಂದಾಗ್ಲೂ ನಾನು 35 ರೂಪಾಯಿ ಮಾಡ್ತೀನಿ ಅಂದ್ರು, ಸಿದ್ದರಾಮಯ್ಯ ಬಂದ್ರು ಅದೆಷ್ಟು ಕಮ್ಮಿ ಮಾಡ್ತೀನಿ ಅಂದ್ರು. ಹೌದು. ಎಲ್ಲಾ ಸರ್ಕಾರಗಳು ಈ ತರ ಹೇಳ್ಕೊಂಡು ಬರ್ತಾರೆ, ಬಟ್ ಆದ್ರೆ ಯಾರು ಮಾಡಲ್ಲ, ಇನ್ನು ಬೆಲೆ ಏರಿಕೆನೆ ಆಗ್ತಾ ಇರುತ್ತೆ. ಹೌದು. ಏನು ಸರ್, ಏನ್ ಹೇಳ್ತೀರಿ? ಏನು ಹೇಳೋದು ಸರ್, ನಾವು ಮಿಡ್ಲ್ ಕ್ಲಾಸ್ ಅವರು, ನಾವೇನು ಹೇಳೋಕ್ಕಾಗಲ್ಲ. ನಮ್ದು ಏನು ಹೇಳಿದ್ರೆ ಏನು ನಡೆಯುತ್ತೆ ಹೇಳಿ. ನಾವು ಹೇಳ್ಕೊಬೇಕಷ್ಟೇ, ನೀವು ಕೇಳ್ಕೊಬೇಕು ಅಷ್ಟೇ. ಕೇಳ್ಕೊಳ್ತಾ ಇರಬೇಕು, ತೋರಿಸ್ತಾ ಇರಬೇಕಷ್ಟೇ, ಬೇರೆ ಏನು ನಡೆಯಲ್ಲ. ಇವ್ರು ಮಾಡಬೇಕು, ಬೇರೆ ಎಲ್ಲ ಜಾಸ್ತಿ ನಾವು ಅದನ್ನು ಕಡಿಮೆ ಮಾಡ್ತೀವಿ ಅಂತೆಲ್ಲ ನೀವು ಜಾಸ್ತಿ ಬೇಕಾದ್ದು ಬೇರೆದೆಲ್ಲ ಮಾಡಿದ್ದೀರಿ. ಇದನ್ನು ಒಂದು ನೀವು ಕಡಿಮೆ ಮಾಡಿದ್ರೆ ಬೇರೆ ಪದಾರ್ಥಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಸರ್, ನನ್ನ ಅನಿಸಿಕೆ.